ಇನ್ನು ವಿಶ್ವ ಮೀನುಗಾರಿಕೆ ದಿನಾಚರಣೆಯಲ್ಲಿ ವೇದಿಕೆ ಮೇಲೆ ಸ್ಟೆಪ್ ಹಾಕಿದ್ದ ಸಚಿವ ಮಂಕಾಳ ವೈದ್ಯರನ್ನ ಟೀಕಿಸಿದ್ದ ಬಿಜೆಪಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹೇಳಿಕೆಗೆ ಮಂಕಾಳ ವೈದ್ಯರು ತಿರುಗೇಟು ನೀಡಿದ್ದಾರೆ. ವೇದಿಕೆ ಮೇಲೆ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರು ಇವತ್ತು ಮೀನುಗಾರ ಸಚಿವರು. ಮೋಜು ಮಸ್ತಿ ಅಲ್ಲ, ಮೋಜು ಮಸ್ತಿ ಅಲ್ಲ, ಮೋಜು ಮಸ್ತಿ ಅಲ್ಲ. ಇದು ತುಂಬಾ ದುಃಖ ಆಯ್ತು, ನಾಚಿಕೆನೂ ಆಯ್ತು, ತುಂಬಾ ದುಃಖ ಆಯ್ತು, ನಾಚಿಕೆನೂ ಆಯ್ತು. ಅವರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ವಿರೋಧ ಮಾಡೋದು ಬಿಡದು. ಅವರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ವಿರೋಧ ಮಾಡೋದು ಬಿಡದು. ವಿಶ್ವ ಮೀನುಗಾರ ದಿವಸ ಮಾಡಿ ಕೋಟಿಗಟ್ಟಲೆ ಇವತ್ತು 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನೀವು ಕಾರ್ಯಕ್ರಮವನ್ನು ಮಾಡಿ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ನಡೆದ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಮೊದಲ ದಿನ ಸಚಿವ ಮಂಕಾಳ ವೈದ್ಯ, ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಶಾಸಕ ಸತೀಶ್ ಸೈಲ್ ವೇದಿಕೆ ಮೇಲೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ವೇದಿಕೆ ಮೇಲೆ ಸಚಿವರು ಮತ್ತು ಶಾಸಕರು ಹೆಜ್ಜೆ ಹಾಕಿದ ವಿಚಾರಕ್ಕೆ ಪರ ವಿರೋಧದ ಚರ್ಚೆ ಶುರುವಾಗಿತ್ತು. ಕೆಲವರು ಇದು ಅಗತ್ಯವಿತ್ತ ಅಂತ ಟೀಕಿಸಿದ್ರೆ, ಇನ್ನು ಕೆಲವರು ಅದರಲ್ಲೇನಿದೆ ಅಷ್ಟು ಸ್ವಾತಂತ್ರ್ಯವಿಲ್ವಾ ಎಂದು ಸಮರ್ಥಿಸಿಕೊಂಡ್ರು. ಈ ವೇಳೆ ಬಿಜೆಪಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಟೀಕಿಸಿದ್ರು. ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ನನಗೆ ಸಂತಸವಿದೆ. ಆದರೆ ಇಂತಹ ಕಷ್ಟದ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಕಾರ್ಮಿಕರು ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಲೋಡ್ ಮರಳು ಸಿಗದೆ ಕಾರ್ಮಿಕರು ಒಂದೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದಾರೆ. ಲಕ್ಷಗಟ್ಟಲೆ ಜನರು ಒಂದು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ರೈತರು ತಮ್ಮ ಸ್ವಂತ ಭೂಮಿಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಮೀನುಗಾರಿಕಾ ಸಚಿವರು ವೇದಿಕೆಯಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿರುವುದು ನೋಡಿ ನಾಚಿಕೆ, ಬೇಜಾರಾಯಿತು ಅಂತ ಅಸಮಾಧಾನವನ್ನ ತೋಡಿಕೊಂಡಿದ್ರು. ನಾನು ಮಾನ್ಯ ಸಚಿವರಲ್ಲಿ ಹೇಳಿದಿಷ್ಟೇ, ಏನು ಇವತ್ತು ನೀವು ಮತ್ಸ್ಯ ಮೇಳ, ಏನು ವಿಶ್ವ ಮೀನುಗಾರ ದಿವಸ ಮಾಡಿದ್ರಿ, ಸಂತೋಷ. ಆದ್ರೆ ನೀವು ಏನು ಈ ಕಷ್ಟದ ಸಂದರ್ಭದಲ್ಲಿ ಇವತ್ತು ಭಟ್ಕಳ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ತಮಗೆ ಗೊತ್ತಿದೆ. ಇಡೀ ಜಿಲ್ಲೆ, ರಾಜ್ಯದಲ್ಲಾಗಿರ್ಬೋದು, ನನ್ನ ಕ್ಷೇತ್ರದಲ್ಲಾಗಿರ್ಬೋದು, ಇವತ್ತು ಒಂದು ಲೋಡ್ ರೇತಿ ಸಿಗದೆ ಇವತ್ತು ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕೂ ಇವತ್ತು ತತ್ವರಾಗಿರ್ತಕ್ಕಂಥ ತಾವು ನೋಡಿದ್ದೀರಿ. ಇವತ್ತು ರೇಷನ್ ಕಾರ್ಡ್ ಒಂದು ಲಕ್ಷಗಟ್ಟಲೆ ಜನರಿಗೆ ಇವತ್ತು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಪ್ರತಿ ದಿವಸ ಕಚೇರಿಗಳನ್ನ ತಿರುಗಾಡ್ತಾ ಇದ್ದಾರೆ. ಅದ್ರ ಜೊತೆ ಇವತ್ತು ತಮ್ಮ ಸ್ವಂತ ಭೂಮಿಯನ್ನ ಇವತ್ತು ರೈತರು ಕಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ವಿಶ್ವ ಮೀನುಗಾರ ದಿವಸ ಮಾಡಿಕೊಂಡು ಇವತ್ತು ವೇದಿಕೆ ಮೇಲೆ ನೋಡಿದೆ, ತುಂಬಾ ದುಃಖ ಆಯ್ತು, ನಾಚಿಕೆನೂ ಆಯ್ತು. ಯಾಕಂದ್ರೆ ಇವತ್ತು ಆ ವೇದಿಕೆ ಮೇಲೆ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರು ಇವತ್ತು ಮೀನುಗಾರ ಸಚಿವರು. ಇವತ್ತು ಏನು ಮೀನುಗಾರಿಕಾ ದಿವಸ ನಾವು ನಮ್ಮ ಸರ್ಕಾರ ಇದ್ದಾಗೂ ಸಹ ಇವತ್ತು ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಅಲ್ಲಿ ಮಾಡ್ತಾ ಇತ್ತು. ಇವತ್ತು ಈ ಕಷ್ಟದ ಸಂದರ್ಭದಲ್ಲಿ ಜನರು ಇವತ್ತು ನೀವು ತಾವು ಗೆದ್ದು 1.25 ವರ್ಷ ಆಯ್ತು, ಒಂದೇ ₹1 ಅನುದಾನ ತರದೆ ಇವತ್ತು ವಿಶ್ವ ಮೀನುಗಾರ ದಿವಸ ಮಾಡಿ ಕೋಟಿಗಟ್ಟಲೆ ಇವತ್ತು 5 ರಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನೀವು ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಿಜವಾಗ್ಲೂ ಇಡೀ ಕ್ಷೇತ್ರಕ್ಕೆ, ಜಿಲ್ಲೆಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮೀನುಗಾರಿಕಾ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇದೇ ಮೀನುಗಾರರು ಕಳೆದ 8-10 ವರ್ಷಗಳಿಂದ ತಮ್ಮ ಸರ್ಟಿಫಿಕೇಟ್ ಸಮಸ್ಯೆಯಿಂದ ಇವತ್ತು ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ. ಇವತ್ತು ಗೊಂಡ ಸಮಾಜದವರು ಇವತ್ತು ತಮ್ಮ ಜಾಬ್ಗಳನ್ನ ಕಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಜ್ಞಾನ ವಹಿಸೋದು ಬಿಟ್ಟು, ಅದ್ರ ಬಗ್ಗೆ ಚಿಂತನೆ ನಡೆಸೋದು ಬಿಟ್ಟು ಇವತ್ತು ಮೀನುಗಾರಿಕಾ ದಿವಸದಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥದ್ದು, ಇವತ್ತು ವೇದಿಕೆ ಮೇಲೆ ಒಬ್ಬ ಸಚಿವರಾಗಿ ಇಡೀ ಜಿಲ್ಲೆಯ ಶಾಸಕರೆಲ್ಲರೂ ಸೇರಿ ಕುಣಿತಕ್ಕಂಥದ್ದು ನಿಜವಾಗ್ಲೂ ಇದು ಒಂದು ದುರ್ದೈವ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರೀಗ ಸಚಿವ ಮಂಕಾಳ ವೈದ್ಯರು ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮವೇ ಹೊರತು ಮೋಜು ಮಸ್ತಿಗಲ್ಲ. ನಿಮಗೆ ಇಂತಹ ಕಾರ್ಯಕ್ರಮ ಮಾಡುವ ಯೋಗ್ಯತೆ ಇಲ್ಲವಾದರೆ ವಿರೋಧಿಸುವುದು ನಿಮ್ಮ ಗುಣ ಎಂದು ಸುನಿಲ್ ನಾಯ್ಕ್ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಇತಿಹಾಸದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಅನಾಹುತ ಆಗ್ತಿತ್ತು, ಬೋಟು
ಒಂದು ಭೂಮಿ ಸುಟ್ಟೋಗ್ತದೆ. ಅಂತ ಸಂದರ್ಭದಲ್ಲಿ ಭಾಳ ಯೋಚನೆ ಮಾಡಿದೆ, ಏನ್ ಮಾಡ್ತೀವಿ, ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿರ್ಧಾರ ಮಾಡಿ ಯಾವುದೇ ಬೋಟ್ ಎಲ್ಲೇ ವ್ಯತ್ಯಾಸ ಆದರೂ 10 ಲಕ್ಷದವರೆಗೆ ಕೊಡೋದು. ಅದು ರೆಗ್ಯುಲೇಷನ್ ಮಾಡೋದು 10 ಲಕ್ಷಕ್ಕಿಂತ ಮೇಲಿದ್ದರೆ 10 ಲಕ್ಷದವರೆಗೆ ಕೊಡೋದು. ಮೀನುಗಾರ ಸಂಕಷ್ಟದಲ್ಲಿಲ್ಲ. ಇವ್ರು ಏನ್ ಮಾಡಿದ್ರು, ಮೀನುಗಾರ ಕಷ್ಟದಲ್ಲಿದ್ರು. ಈಗ ಹೇಳ್ತಾರಲ್ಲ, ಈಗ ಗೊತ್ತಾಗ್ತದೆ, ನಾವು ಅಧಿಕಾರದಲ್ಲಿದ್ದಾಗ ನಾವು ಏನ್ ಮಾಡ್ತೇವೆ ಅದು ಗೊತ್ತಿರಬೇಕು, ಅದು ನೆನಪು ಮಾಡಬೇಕು ಇನ್ನೊಬ್ರು. ಆಗ ಮಾತ್ರ ನಾವು ಅಧಿಕಾರ ಮಾಡಲಿಕ್ಕೆ ಸಾಧ್ಯ. ನಾನು ಎಲ್ಲೂ ರಾಜಕೀಯ ಮಾತಾಡೋದಿಲ್ಲ. ನಾವು ಈ ಕಾರ್ಯಕ್ರಮದ ಸಲುವಾಗಿ ಕಮೆಂಟ್ ಕೊಟ್ಟರು ನಮ್ಮ ಮಾಜಿ ಶಾಸಕ, ಹಾಗಾಗಿ ಮಾತಾಡ್ತಾ ಇದ್ದೇವೆ. ಇಲ್ಲಾಂದ್ರೆ ನಾನು ಮಾತಾಡೋದು ಮೋಜು ಮಸ್ತಿ ಅಲ್ಲ. ಇದು ಮೀನುಗಾರರಿಗೋಸ್ಕರ ನಮ್ಮ ಸರ್ಕಾರ ಇದೆ, ನಾವು ಇದ್ದೇವೆ, ನಮ್ಮ ಸರ್ಕಾರ ಮತ್ತು ಹೇಳ್ತಾ ಹೋದ್ರೆ ಮೋಜು ಮಸ್ತಿ ಅಲ್ಲ. ಇದು ಮೀನುಗಾರರಿಗೋಸ್ಕರ ನಮ್ಮ ಸರ್ಕಾರ ಇದೆ, ನಾವು ಇದ್ದೇವೆ, ನಮ್ಮ ಸರ್ಕಾರ ಮತ್ತು ಹೇಳ್ತಾ ಹೋದ್ರೆ ಮೋಜು ಮಸ್ತಿ ಅಲ್ಲ. ಇದು ಮೀನುಗಾರರಿಗೋಸ್ಕರ ನಮ್ಮ ಸರ್ಕಾರ ಇದೆ, ನಾವು ಇದ್ದೇವೆ, ನಮ್ಮ ಸರ್ಕಾರ ಮತ್ತು ಹೇಳ್ತಾ ಹೋದ್ರೆ ನನ್ನ ಕ್ಷೇತ್ರದ ಮೀನುಗಾರರಿಗೆ, ಜನರಿಗೆ ಇದರ ಪ್ರಯೋಜನ ಸಿಗಬೇಕು ಎನ್ನುವ ಸದುದ್ದೇಶ ಇಟ್ಟುಕೊಂಡಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿ ಈ ಭಾಗದ ಮೀನುಗಾರರ ಅಭಿವೃದ್ಧಿಗೆ ಗಂಟೆಗಟ್ಟಲೆ ಚರ್ಚೆಯನ್ನ ನಡೆಸಿ ಸರ್ಕಾರದಿಂದ ಮೀನುಗಾರರಿಗೆ ಉತ್ತಮ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಚಿಂತನೆ ನಡೆಸಲಾಗಿದೆ. ಈ ಕಾರ್ಯಕ್ರಮ ಕೇವಲ ಮೀನುಗಾರರಿಗೆ ಮಾತ್ರ ಸೀಮಿತವಾಗಿಲ್ಲ. ನವೆಂಬರ್ 21ರಂದು ವಿಶ್ವ ಮೀನುಗಾರಿಕಾ ದಿನವೆಂದು ಸರ್ಕಾರವೇ ದಿನವನ್ನ ನಿಗದಿ ಮಾಡಿದೆ. ಈ ದಿನವು ಮೀನುಗಾರರು ಸಂಭ್ರಮಿಸುವ ದಿನ. ಹಾಗಾಗಿ ಮನರಂಜನೆ ಕಾರ್ಯಕ್ರಮ ನಡೆಸಿದ್ದೇವೆ ಎಂದು ಹೇಳಿದರು. ವಿರೋಧ ಮಾಡೋದು ಬಿಡದು. ಅವರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ವಿರೋಧ ಮಾಡೋದು ಬಿಡದು. ಅವರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ವಿರೋಧ ಮಾಡೋದು ಬಿಡದು. ಸುಳ್ಳು ಹೇಳೋದು ಬಿಡದು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಕಾರ್ಯಕ್ರಮದಿಂದ ಈ ಊರಿಗೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಮೀನುಗಾರರಿಗೆ ಅಭಿವೃದ್ಧಿಗೋಸ್ಕರ ಮಾಡಿದ್ರೆ ಬಿಟ್ಟರೆ ಮೋಜು ಮಸ್ತಿ ಮಾಡಲಿಕ್ಕೆ ಅಲ್ಲ. ರಾಜರ ಕಾಲದಿಂದಲೂ ಇದ್ದಿದ್ದು, ಈಗಲ್ಲ. ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು ಮನರಂಜನೆ ಕೊಡುವಂಥದ್ದು ಇದು ಇವತ್ತೇ ನಿನ್ನೆದು ಅಲ್ಲ. ಅದನ್ನೇ ಉಪಯೋಗಿಸಿಕೊಂಡು ಇವರು ಫಿಲ್ಮ್ ಹೀರೋಗಳಾಗಿದ್ದು, ಹಿಂದೆ ಆಗಿದ್ದು, ಮುಂದೆ ಆಗುವಂಥದ್ದು ಹಿಂದಿನ ಇತಿಹಾಸವನ್ನೇ ತೆಗೆದು ನೋಡಿ ಅದನ್ನು ನಿಮಗೆ ಮತ್ತೆ ಪುನಃ ನೆನಪಿಗೆ ಕಳಿಸುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ, ನಾವು ಮಾಡಿದ್ದೇವೆ. ಏನಾದರೂ ಮಾತನಾಡುವುದಕ್ಕಿಂತ ಮೊದಲು ಯೋಚಿಸಿ ಮಾತನಾಡಿದರೆ ಅವರಿಗೆ ಉತ್ತಮ. ಸಂಕಷ್ಟ ಪರಿಹಾರ ಹಣವನ್ನ ಮೀನುಗಾರರಿಗೆ 4 ವರ್ಷದಲ್ಲಿ 12 ಕೋಟಿ ಹಣ, ತಲಾ 6 ಲಕ್ಷ ನೀಡಬೇಕಾಗಿದ್ದು ಅಂದಿನ ಸರ್ಕಾರ ನೀಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 6ರಿಂದ 8 ಲಕ್ಷಕ್ಕೆ ಏರಿಕೆ ಮಾಡಿದ್ದು, ಅದನ್ನು ಸಹ ಮೀನುಗಾರರಿಗೆ ತಲುಪಿಸಿದ್ದೇನೆ. ಈ ವರ್ಷದಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 10 ಲಕ್ಷ ಹಣವನ್ನ ಘೋಷಣೆ ಮಾಡಿದ್ದು, ಮೀನುಗಾರರಿಗೆ ಯಾವುದೇ ಕಷ್ಟ ನಷ್ಟಗಳು ಬಾರದಿರಲಿ ಎಂದು ನಾವೆಲ್ಲ ಪ್ರಾರ್ಥಿಸುತ್ತೇವೆ. ಒಂದು ವೇಳೆ ಅವಘಡ ನಡೆದಲ್ಲಿ 24 ಗಂಟೆಯ ಒಳಗೆ ಹಣ ಅಂತಹ ಕುಟುಂಬಕ್ಕೆ ತಲುಪಲಿದೆ ಎಂದು ಹೇಳಿದರು. ಇತಿಹಾಸದಲ್ಲಿ ಇಲ್ಲಿ ಗಂಗೊಳ್ಳಿ ಅನಾಹುತ ಆಗ್ತಿತ್ತು, ಬೋಟು ಬೋಟ್ ಸುಟ್ಟೋಗ್ತದೆ. ಅಂತ ಸಂದರ್ಭದಲ್ಲಿ ಭಾಳ ಯೋಚನೆ ಮಾಡಿದೆ, ಏನ್ ಮಾಡಿದ್ರು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿರ್ಧಾರ ಮಾಡಿ ಯಾವುದೇ ಬೋಟ್ ಎಲ್ಲೇ ವ್ಯತ್ಯಾಸ ಆದರೂ 10 ಲಕ್ಷದವರೆಗೆ ಕೊಡೋದು. ಅದು ರೆಗ್ಯುಲೇಷನ್ ಮಾಡೋದು 10 ಲಕ್ಷಕ್ಕಿಂತ ಮೇಲಿದ್ದರೆ 10 ಲಕ್ಷದವರೆಗೆ ಕೊಡೋದು. ಮೀನುಗಾರ ಸಂಕಷ್ಟದಲ್ಲಿಲ್ಲ. ಇವ್ರು ಏನ್ ಮಾಡಿದ್ರು, ಮೀನುಗಾರ ಕಷ್ಟದಲ್ಲಿದ್ರು. ಈಗ ಹೇಳ್ತಾರಲ್ಲ, ಈಗ ಗೊತ್ತಾಗ್ತದೆ. ಬಿಜೆಪಿಯವರದ್ದು ಬೆಳಗ್ಗೆಯಿಂದ ವಕ್ಫ್ ಆಸ್ತಿ, ಬಿಪಿಎಲ್ ಕಾರ್ಡ್ರದ್ದು, ಮೂಡ ಹಗರಣದ ವಿಚಾರದಲ್ಲಿ ರಾಜ್ಯದಲ್ಲಿ ಜನರಿಗೆ ಸುಳ್ಳು ಹೇಳಿ ತಿರುಗಾಡುವ ಬದಲು ಸರ್ಕಾರಕ್ಕೆ ಸಲಹೆ ಕೊಡಿ. ಜನಸಾಮಾನ್ಯರಿಗೆ, ಬಡವರಿಗೆ ಅನುಕೂಲವಾಗುವ ಕೆಲಸ ಮಾಡಿ. ಅರ್ಹತೆ ಇದ್ದು ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು ನನ್ನ ಕ್ಷೇತ್ರದಲ್ಲಿ ಇದ್ದರೆ 24 ಗಂಟೆಯ ಒಳಗೆ ಸರಿಪಡಿಸಿಕೊಡುವ ಕೆಲಸ ಮಾಡುತ್ತೇನೆ ಎಂದು ಸವಾಲು ಹಾಕಿದ್ರು. ಕೆಲಸ ಮಾಡ್ರಿ, ಸಲಹೆ ಕೊಡಿ. ಸಾಮಾನ್ಯ ಜನಕ್ಕೆ, ಬಡವರಿಗೆ ಏನಾದರೂ ಒಳ್ಳೊಳ್ಳೆ ಕೆಲಸ ಮಾಡುವ ಹಾಗೆ ಮಾಡಿಕೊಡಿ. ನಾವು ಆಸ್ತಿ, ನಾನು ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದೆ. ಹೇಳಿದೆ, 1 ಇಂಚ್ ಜಾಗ ಯಾರಿಗಾದ್ರೂ ವ್ಯತ್ಯಾಸ ಆದರೂ
24 ಗಂಟೆಗಳು ವಾಪಸ್ ಕೊಡ್ತೀನಿ. ಇವತ್ತು BPL ಕಾರ್ಡ್ನವ್ರಿಗೂ ಹೇಳ್ತಾ ಇದ್ದೇನೆ, ಅರ್ಹತೆ ಇತ್ತು ನಿಮ್ BPL ಕಾರ್ಡ್ ಏನಾದ್ರು ರದ್ದಾದ್ರೆ 24 ಗಂಟೆ ಒಳಗೆ ನಿಮಗೆ BPL ಕಾರ್ಡ್ ಕೊಡ್ತೀನಿ. ಎಲ್ಲ ಕೊಡಿ, ನನ್ನ ಕೆಲಸ ಸಾಮಾನ್ಯ ಜನತೆ ಕೊಡುವಂತಿದೆ. ಹಾಗಾಗಿ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಮೀನುಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳ್ತೀನಿ. 400 ಕೋಟಿ ರುಗಳಲ್ಲಿ ಮುರುಡೇಶ್ವರದಲ್ಲಿ ಬಂದರು ನಿರ್ಮಾಣ ಮಾಡಲಿದ್ದೇವೆ. ಇದರಲ್ಲಿ ಒಂದು ಮೀನುಗಾರಿಕೆಯ ಜೊತೆಗೆ ಪ್ರವಾಸೋದ್ಯಮದ ಅಭಿವೃದ್ಧಿಯ ಚಿತ್ತ ಸರ್ಕಾರದಿಂದ ಆಗಿದೆ. ಮೋಜು ಮಸ್ತಿಗೆ ಕೇರಳ, ಗೋವಾ ಹೋಗುವ ನಮ್ಮ ಜಿಲ್ಲೆಯ ಜನರು ಇನ್ನು ಮುಂದೆ ಮುರುಡೇಶ್ವರಕ್ಕೆ ಮೋಜು ಮಸ್ತಿ ಮಾಡಲು ಬರುವಂತಾಗಬೇಕು ಎಂದು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಇಲ್ಲೇ ಮುರುಡೇಶ್ವರದಲ್ಲಿ 400 ಕೋಟಿ ರೂಪಾಯಿ ಬಂದರನ್ನ ನಾವು ಪ್ರಾರಂಭ ಮಾಡ್ತೀವಿ. ಉದ್ದೇಶ ಎರಡು ಉದ್ದೇಶ, ಒಂದು ಮೀನುಗಾರರಿಗೋಸ್ಕರ, ಇನ್ನೊಂದು ಸಾರ್ವಜನಿಕರು ಯಾರು ಬೇಕಾದರೂ ಟೂರಿಸ್ಟು ಪ್ರವಾಸೋದ್ಯಮ ಬೆಳೆಸಲಿಕ್ಕೆ ಹೌಸ್ ಬೋಟ್, ಬೋಟಿಂಗ್ ಅದೆಲ್ಲ ನಡೀಬೋದು. ಅವ್ರಿಗೆ ಡಾಕ್ಟರ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕೇರಳ ಹೋಗಿ, ಗೋವಾ ಹೋಗಿ ಅವ್ರ ಭಾಷೆ ಮೋಜು ಮಸ್ತಿ ಮಾಡ್ಬರ್ತಾರೆ. ನಮ್ಮ ಊರಿನವರು, ನಮ್ಮ ಜಿಲ್ಲೆಯವರು, ನಮ್ಮ ರಾಜ್ಯದವರು ಮುರುಡೇಶ್ವರಕ್ಕೆ ತಂದು ಗೋವಾಕ್ಕೆ, ಕೇರಳಕ್ಕೆ ಹೋಗಿ ಬಂದ್ ಮಾಡಿ ಇಲ್ಲೇ ಮೋಜು ಮಸ್ತಿ ಮಾಡಬೇಕು. ಅವ್ರ ಭಾಷೆ ಮೋಜು ಮಸ್ತಿ ಮಾಡಬೇಕು. 400 ಕೋಟಿ ರೂಪಾಯಿ ಬಂದರನ್ನ ಮಾಡ್ತೇವೆ. ಹೊರಬಂದರು ಏನು ಬಂದರಿದ್ದೆಲ್ಲ ಮಾಡಿ 13 ಬಂದರನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. 650 ಕೋಟಿ ನೀವು ನನಗೆ 5 ವರ್ಷ ತೋರಿಸಿ. ನಿಮ್ಮ ಅವಧಿಯಲ್ಲಿ ತೆಂಗಿನಗುಂಡಿಯ ಬಂದರಿನ ಧಕ್ಕೆ ಕುಸಿದಿದ್ದು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಅವರೇ ನೆನಪಿದೆಯಾ? ಅದನ್ನು ಸರಿಪಡಿಸುವ ಯೋಗ್ಯತೆಯೇ ನಿಮಗೆ ಇಲ್ಲವಾಯಿತು. ಇಂತಹ ಕೆಟ್ಟ ರಾಜಕಾರಣ ಮಾಡುವುದನ್ನ ಬಿಟ್ಟು ನಮ್ಮೊಂದಿಗೆ ಸಹಕರಿಸಿ, ನಾವು ಅಭಿವೃದ್ಧಿ ಮಾಡುತ್ತೇವೆ. ನಮ್ಮನ್ನು ನೋಡಿ ಕಲಿಯಿರಿ. ನಿಮ್ಮ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ನಮ್ಮನ್ನು ಮಾದರಿಯಾಗಿ ಇಟ್ಟುಕೊಳ್ಳಿ. ನಿಮಗೆ ಜನರು ಈಗಾಗಲೇ ಚುನಾವಣೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನನಗೆ 1 ಲಕ್ಷ ಮತವನ್ನ ಕೊಟ್ಟು ಮಾಜಿ ಶಾಸಕರು ಮರೆತಿದ್ದಾರೆ ಅನಿಸುತ್ತೆ. ಕ್ಷೇತ್ರದಲ್ಲಿ ಇಂತಹ ಕೆಲಸ ಮಾಡಿ ಎಂದು ಹೇಳಿ ನಾನು ಮಾಡಿ ತೋರಿಸುತ್ತೇನೆ. ಸರ್ಕಾರದಿಂದ ಆಗದ ಕೆಲಸವನ್ನ ನಾನು ನನ್ನ ಸ್ವಂತ ಹಣದಿಂದ ಮಾಡುತ್ತಾ ಬಂದಿದ್ದೇನೆ ಎಂದು ತಿರುಗೇಟು ನೀಡಿದ್ದಾರೆ. ನಾವು ಅಭಿವೃದ್ಧಿ ಮಾಡ್ತೇವೆ. ನಾವು ನೋಡಿ ನೀವು ಕಲಿಯಿರಿ. ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ನೀವು ಬಂದು ಮಾಡಿ. ನೀವು ಬೇರೆ ಬೇರೆ ಕಾರ್ಯಕ್ರಮ ಬಿಟ್ಕೊಂಡು ಸುಲಭವಾಗಿ ಮಾತಾಡೋದು ಬಂದ್ ಮಾಡಿದ್ರೆ ಸರಿ. ಇಲ್ಲಾಂದ್ರೆ ಜನ ಉತ್ತರ ಕೊಟ್ಟಿದ್ದಾರೆ, ನೆನಪಿರ್ಬೇಕು. ಮಾತೋಯ್ತೆ ನಾವು 1 ಲಕ್ಷ ಚಿಲ್ಲರಿ ಮತವನ್ನು ಕೊಟ್ಟು ಈ ಕ್ಷೇತ್ರದವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದು ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಮಾತು ಉತ್ತರ ಕೊಡ್ತಾರೆ ಜನ. ನಿಮಗೆ ನೆನಪಿರ್ಬೇಕು. ದಯವಿಟ್ಟು ರಾಜಕಾರಣ ಅಭಿವೃದ್ಧಿ ಮಾಡುವ. ಇಂಥ ಕೆಲಸ ಆಗ್ಬೇಕು ಅಂದ್ರೆ ಹೇಳಿ, ನಾನು ಮಾಡಿದ್ರೆ ಆಗಬೇಕು. ಇಂಥ ಬೇಕು ಅಂದ್ರೆ ಹೇಳಿ, ಅದು ಆಗಿದ್ರೆ ಹೋಗೇಳಿ. ಅದು ಬಿಟ್ಕೊಂಡು ಸುಮ್ಮನೆ ರಾಜಕಾರಣ ಮಾಡೋದು. ಈ ಕಾರ್ಯಕ್ರಮ ಜನರಿಗೋಸ್ಕರ, ಜನರ ಮಧ್ಯದಲ್ಲಿ ನಡೀಬೇಕು. ಅದು ಕರಾವಳಿ ಸಮುದ್ರ ತೀರದಲ್ಲಿ ನಡೀಬೇಕು ಅಂದ್ರೆ ನಾನು ಈ ಜಾಗವನ್ನ ಆಯ್ಕೆ ಮಾಡ್ಕೊಂಡು ಇಷ್ಟು ಜಾಗ ಮತ್ತೆ ಎಲ್ಲೂ ಇಲ್ಲ. ಹಾಗಾಗಿ ಅರಣ್ಯ ಸಂಪನ್ಮೂಲ ವಿನಂತಿ ಮಾಡಿಕೊಂಡು ಮಾಡಿ. ಒಟ್ನಲ್ಲಿ ಸಚಿವರು ವೇದಿಕೆಯಲ್ಲಿ ಹೆಜ್ಜೆ ಹಾಕಿದ್ದಕ್ಕೆ ಕೇಳಿ ಬಂದಿದ್ದ ಟೀಕೆಗಳಿಗೆ ತಾವು ಮಾಡಿದ ಕೆಲಸ ಕಾರ್ಯಗಳನ್ನ ಮುಂದಿಟ್ಟು ತಿರುಗೇಟು ನೀಡಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.